ಈ ದೇವಸ್ಥಾನದಲ್ಲಿ ಚಿಕನ್ ನ ಪ್ರಸಾದ ಆಗಿ ಕೊಡ್ತಾರೆ. ನಾನು ನೋಡಿದ್ದು ಕೇಳಿದ್ದು ಫಸ್ಟ್ ಟೈಮ್. ತುಂಬಾ ಜನ ಸೆಲೆಬ್ರಿಟಿಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿಂದ ಬಂದ ಮೇಲೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ಸ್ವೀಕರಿಸಿದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡ್ತಿವ್ರಿಗೆ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾವು 4 ಜನ ಫ್ರೆಂಡ್ಸ್ ಶಿಸ್ತಾಗೆ ಪ್ಲಾನ್ ಮಾಡ್ಕೊಂಡು ಕಾರ್ ಎತ್ಕೊಂಡು ಬೆಂಗಳೂರಿಂದ 320 ಕಿಲೋಮೀಟರ್ ದೂರದಲ್ಲಿ ಇರೋ ಮಾಡೇಕಾವು ಅನ್ನೋ ದೇವಸ್ಥಾನಕ್ಕೆ ಹೋದ್ವಿ. ಈ ಸ್ಥಳದಲ್ಲಿ ಭಗವತಿ ತಾಯಿ ನೆಲೆಸಿದ್ದಾರೆ. ಹಾಗೆ ಈ ದೇವಸ್ಥಾನ ಬಂದು ಶತ್ರು ಸಂಹಾರ ಪೂಜೆಗೆ ತುಂಬಾನೇ ಪ್ರಸಿದ್ಧ. ಯಾವುದೇ ರೀತಿ ಕೆಟ್ಟ ಕಣ್ಣು, ಮಾಟ ಮಂತ್ರ, ವಾಮಾಚಾರ ಏನೇ ಕೂಡ ಆಗಿದ್ರು ಈ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಆಗುತ್ತೆ ಅಂತ ಮಾತಿದೆ. ಈ ದೇವಸ್ಥಾನ ಬಂದು 7 ಗಂಟೆಗೆ ಓಪನ್. ನಾವು ಕೂಡ ರೆಡಿ ಆಗಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಪಂಚಲೆ ಹೋಗ್ಬೇಕು, ಇಲ್ಲ ಅಂತ ಅಂದ್ರೆ ಒಳಗಡೆ ಬಿಡಲ್ಲ. ಹೋಗ್ತಾ ಇದ್ದಂಗೆ ಅಲ್ಲಿ 350 ರೂಪಾಯಿ ಕೊಟ್ಟು ಶತ್ರು ಸಂಹಾರ ಟಿಕೆಟ್ ನ ತಗೊಂಡ್ವಿ. ಇನ್ನು ಬೇರೆ ಬೇರೆ ಪೂಜೆಗಳು ಇರುತ್ತೆ, ನಿಮ್ಮ ಅನುಕೂಲ ತಕ್ಕಂತೆ ಯಾವ ಪೂಜೆ ಟಿಕೆಟ್ ಬೇಕಾದ್ರೂ ತಗೋಬಹುದು. ಟಿಕೆಟ್ ತಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ತಾಯಿ ದರ್ಶನಕ್ಕೆ ಹೋದ್ವಿ. ಒಳಗಡೆ ಹೋಗಿ ತಾಯಿ ದರ್ಶನ ಮಾಡಿದ್ವಿ. ತುಂಬಾನೇ ನೆಮ್ಮದಿ ಅನ್ನಿಸ್ತು. ಹೊರಗಡೆ ಖುಷಿಯಾಗಿ ಬಂದ್ವಿ. ಇನ್ನ ಪ್ರಸಾದ ಬಂದು 9 ಗಂಟೆ ಮೇಲೆ ಕೊಡ್ತಾರೆ. ಅಲ್ಲಿವರೆಗೂ ಅಲ್ಲೇ ಕಾಯ್ಕೊಂಡು ಇರ್ಬೇಕು. ಹಾಗೆ ಟಿಕೆಟ್ ನ ಹುಷಾರಾಗಿ ಇಟ್ಕೋಬೇಕು. ಟಿಕೆಟ್ ಇಲ್ಲ ಅಂತಂದ್ರೆ ಪ್ರಸಾದ ಕೊಡಲ್ಲ. ಪ್ರಸಾದ ಏನೇನಿರುತ್ತೆ ಅಂತ ಅಂದ್ರೆ ಒಂದು ಚಿಕನ್ ಇರುತ್ತೆ, ಹೆಸರು ಕಾಳು ಇರುತ್ತೆ, ಅವಲಕ್ಕಿ ಹಾಗೂ ಪೊಂಗಲು 4 ಕೂಡ ಕೊಡ್ತಾರೆ. ಒಂದೊಂದಾಗಿ ತಿಂದು ಹೊಟ್ಟೆನೂ ತುಂಬುತ್ತೆ, ಹಂಗೆ ತೃಪ್ತಿ ಕೂಡ ಆಗುತ್ತೆ. ನನಗಂತೂ ತಾಯಿ ದರ್ಶನ ಪಡೆದು ನೆಮ್ಮದಿ ಕೂಡ ಆಯ್ತು. ಪ್ರಸಾದ ನೋಡಿ ಆಶ್ಚರ್ಯ ಪಟ್ಟಿದ್ದು ಉಂಟು. ನೀವು ಕೂಡ ಒಮ್ಮೆ ಆದ್ರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇದೇ ರೀತಿಯ ಕಂಟೆಂಟ್ಗಳಿಗೆ ಫಾಲೋ ಮಾಡಿ. ಮುಂದೆ ಸಿಗೋಣ. ಟಾಟಾ, ಬೈ ಬೈ. ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.